Public gratitude for Saint Expedite and Wolf. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ಪೆಂಡುಲಮ್ ರೀಡಿಂಗ್ ಮಾಡೋಣ. ಇದು ಸ್ವಲ್ಪ ಡೀಟೇಲ್ಡ್ ರೀಡಿಂಗ್ ಇರುತ್ತೆ, ಓಕೆನಾ? ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ನಿಮ್ಮದು ಏನಾದರೂ ರಿಕ್ವೆಸ್ಟ್ ಇದ್ದರೆ, ಅಥವಾ ನನ್ನ ಈ ಕೆಲಸ ಯಾವಾಗ ಆಗುತ್ತೆ, ಎನಿಥಿಂಗ್ ಯು ಕ್ಯಾನ್ ಆಸ್ಕ್, ಓಕೆನಾ? ಏನಾದರೂ ಕೇಳ್ಬೋದು. ಸೊ ಅದಕ್ಕೆ ಡೀಟೇಲ್ಡಾಗಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಜಾಬನ್ನು ಹುಡುಕ್ತಾ ಇದ್ದೀರಾ ಅವ್ರಿಗೆ ಈ ಸಕ್ಸಸ್ ಸ್ಟೋರಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಇಂಟರ್ವ್ಯೂ ಟೈಮಲ್ಲಿ ಇದನ್ನು ಮಾಡಿ ತೊಗೊಂಡು ಹೋಗಿ, ಯು ವಿಲ್ ಸಿ ದ ಸಕ್ಸಸ್. ಓಕೆ, ಎಸ್, ಈ ರೆಮಿಡಿ ಮಾಡಿ ಅವ್ರಿಗೆ ಜಾಬ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ವಿತ್ ಅಸ್. ಸೊ ಸಕ್ಸಸ್ ಸ್ಟೋರಿಲಿ ಅದು ಈ ಥರ ಒಂದೇ ಒಂದು ಚಿಕ್ಕ ಟ್ರಯಾಂಗಲ್ನ ಮಾಡಬೇಕು. ನಾನು ಸುತ್ತ ತೋರಿಸಿರೋ ಟ್ರಯಾಂಗಲ್ ಅಲ್ಲ, ಜಸ್ಟ್ ಈ ಒಂದು ಟ್ರಯಾಂಗಲ್. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರೋದ್ರಿಂದ ನಾನು ತೋರಿಸ್ದೆ. ಹಾಗಿದ್ರೆ ರೀಡಿಂಗ್ನ ಮಾಡೋಣ. ಇವಾಗ ನೋಡೋಣ. ಫಸ್ಟು ಕೇಳೋಣ ಪೆಂಡುಲಮ್ಗೆ ಏನಂತ ಇದೆ, ಆನ್ಸರ್ಸ್ ಹೇಳ್ಕೊಡಿ ಅಂತ ನಾವು ಕೇಳೋಣ. ಆ್ಯಂಡ್ ಈ ತಿಂಗಳು ಅಷ್ಟೇ ನಿಮಗೆ 666 ಪೋರ್ಟಲ್ ಬರುತ್ತೆ. ನನ್ನ ಒಂದು 666 ಪೋರ್ಟಲ್ ಅಂದರೆ 2022 ಅಲ್ಲಿ ನನ್ನದೊಂದು ಮ್ಯಾಜಿಕ್ ಆಗಿತ್ತು. ಅದನ್ನು ನಾನು ಹೇಳ್ತೀನಿ. ಆ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ತುಂಬ ಕಾದಿದ್ದೀನಿ ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ. ಸೊ ಬಿಫೋರ್ ದ್ಯಾಟ್ ಲೆಟ್ ಸಿ. ಇಲ್ಲಿ ಇರೋದನ್ನು ನಾನು ಡೇಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ 0 to 100 ಏನಿದೆಯಲ್ಲ ಅದನ್ನು ದಿನಗಳು ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ಇಲ್ಲಿರೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇದು ಏನು ಅಂತ ಹೇಳಿ. ಓಕೆ, ಸೊ ಎಸ್, ನಿಮ್ಮ ವಿಶ್ ರೆಡಿ ಇದೆ ಅನ್ಕೋತೀನಿ. ಪೆಂಡುಲಮ್ ಕೇಳೋಣಂತೆ ಏನಿದೆ ಅಂತ ಹೇಳಿ, ನಿಮ್ಮ ವಿಶ್ಗೆ ಏನು ಆನ್ಸರ್ ಕೊಡ್ತಾರೆ. ಓಕೆ, ಫಸ್ಟ್ ಎಷ್ಟು ಡೇಸಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇದನ್ನು ನಾನು 30 ಡೇಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು 30 ಡೇಸ್ ಅಂದರೆ ಇನ್ನು ಒಂದು ತಿಂಗಳಲ್ಲಿ ನಿಮ್ಮ ವಿಶ್ ಅಥವಾ ನಿಮ್ಮ ಕೆಲಸ, ನೀವು ಅಂದ್ಕೊಂಡಿರೋಂತಹ ಏನು ಕೆಲಸ ನೀವು ಕೇಳಿದ್ರಲ್ಲ ಪೆಂಡುಲಮ್ಗೆ, ಅದು ಆಗೋ ಚಾನ್ಸ್ ಇದೆ. ಓಕೆ, ಎಸ್, ಪರ್ಫೆಕ್ಟ್, ಚೆನ್ನಾಗಾಗುತ್ತೆ, ಡೋಂಟ್ ವರಿ. ಆ್ಯಂಡ್ ಇಲ್ಲಿ ಪೆಂಡುಲಮ್ ಏನು ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಸೀಸನ್, ರೀಸನ್, ಲೈಫ್ ಟೈಮ್, ಪ್ರಿಪ್ರೇಷನ್, ಆ್ಯಕ್ಷನ್, ಮೇಂಟೆನೆನ್ಸ್, ಫ್ರೀಡಮ್ ಅಂತ ಇದೆ. ಅದರಲ್ಲಿ ನಿಮ್ಗೆ ಯಾವುದು ಬರುತ್ತೆ ನೋಡೋಣ. ಅದರಲ್ಲಿ ಏನು ಮಾಡಬೇಕು ಅಂತಲೂ ನಮಗೆ ಗೊತ್ತಾಗುತ್ತೆ. ಓಕೆ, ಮೇ ಬಿ ಯು ಗೈಸ್ ಆರ್ ಇನ್ ಕನ್ಫ್ಯೂಷನ್. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ ಅನ್ಕೋತೀನಿ. ಈ ರೀಡಿಂಗ್ ಹೆಲ್ಪ್ಫುಲ್ ಆಗಿರಬಹುದು ನಿಮಗೆ. ಯಾವ ಥರ ಇದಕ್ಕೆ ವರ್ಕ್ ಮಾಡಬೇಕು ಅನ್ನೋದೇ ನಿಮಗೆ ಗೊತ್ತಾಗದೇ ಇರೋ ಥರ ಅನಿಸಿದೆ ಅನ್ಕೋತೀನಿ. ಓಕೆ, ಸೊ ಮೇಂಟೆನೆನ್ಸ್ ಕಡೆ ಹೋಗ್ತಾ ಇದೆ. ಎಸ್, ಆಫ್ಟರ್ ಲಾಡ್ ಆಫ್ ಕನ್ಫ್ಯೂಷನ್ ಮೇಂಟೆನೆನ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಬಹುದು ನೀವು ಮೇಂಟೆನೆನ್ಸ್ಗೆ ಏನಂತ ಇದೆ ಅಂತ. ಎನರ್ಜಿ ಮೇಂಟೆನೆನ್ಸ್ ಈಸ್ ಕೀಪಿಂಗ್ ಥಿಂಗ್ಸ್ ಮೂವಿಂಗ್ ಫಾರ್ವರ್ಡ್ಸ್ ಒನ್ಸ್ ಸ್ಟಾರ್ಟೆಡ್. ಅಂದರೆ ನೀವು ಆ್ಯಕ್ಚುಲಿ ನೀವೀಗ ಏನು ಒಂದು ಪ್ರಶ್ನೆನ ಕೇಳಿದ್ದೀರಲ್ವ, ಅದ್ರ ಬಗ್ಗೆ ನೀವು ಸ್ವಲ್ಪ ಎನರ್ಜಿನ ಮೇಂಟೈನ್ ಮಾಡ್ಕೋಬೇಕು. ಅಂದರೆ ಒಂದು ಸಲ ನೀವು ಪಾಸಿಟಿವ್ ಆಗಿರ್ತೀರಾ, ಒಂದು ಸಲ ನೆಗೆಟಿವ್ ಆಗಿರ್ತೀರಾ, ಈ ಥರದ ಆಲೋಚನೆಗಳಿದೆ. ಬಟ್ ಆ ಥರ ಮಾಡಬೇಡಿ. ಪ್ರಾಪರ್ ಇರಲಿ ನಿಮ್ಮ ಆಲೋಚನೆಗಳಲ್ಲಿ, ಈಕ್ವಲ್ ಆದಂತಹ ವೈಬ್ರೇಷನ್ಸ್ ಇರಲಿ. ಓಕೆನಾ? ಐದರ್ ನಿಮಗೆ ನೆಗೆಟಿವ್, ತುಂಬ ನೆಗೆಟಿವ್ ಅನಿಸ್ತಾ ಇದೆ, ಇಲ್ಲ ನನ್ನ ಕೈಲಿ ಇದಾಗದೇ ಇಲ್ಲ ಅನಿಸ್ತಾ ಇದೆ ಅಂದರೆ ಬಿಟ್ಟು ಹಾಕಿ ಆಲ್ಟರ್ನೇಟಿವ್ ಸೊಲ್ಯೂಷನ್ನು ಹುಡುಕೊಳ್ಳಿ. ಇಲ್ಲ ನನಗಿದ್ದೇ ಬೇಕು ಅನ್ನೋದಾದರೆ ಜಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಕಾನ್ಸಂಟ್ರೇಟ್ ಮಾಡಿ. ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ. ಅದು ಏನು ನಿಮಗೆ ಸಿಗಬೇಕಂತ ಇರುತ್ತೆ, ಸಿಗುತ್ತೆ, ಇಫ್ ಇಟ್ ಈಸ್ ಮೆಂಟ್ ಟು ಬಿ. ಓಕೆ, ಯಾ. ಸೊ ಇಲ್ಲಿ ಲೆಟ್ಸ್ ಸಿ ಇಲ್ಲಿ ಏನು ಬರುತ್ತೆ ಅಂತ. ಇದು ನಿಮಗೆ ಸಿಕ್ಕ ಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಆ್ಯಂಡ್ ಎಸ್, ಇದು ಸಿಗುತ್ತೆ ಅನ್ನೋದಕ್ಕೆ ನಾನು ಇದು ಹೇಳ್ತೀನಿ. ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ,
ಪೆಂಡುಲಮ್ ಆ್ಯಕ್ಚುಲಿ ಎಲ್ಲದಕ್ಕೂ ಆನ್ಸರ್ ಕೊಡ್ತು ನಮಗೆ. ಪೆಂಡುಲಮ್ ಇನ್ ಕೇಸ್ ನಾನೇ ಇದನ್ನು ಕೈಯಲ್ಲಿ ಮೂವ್ ಮಾಡ್ತಾ ಇರೋದು ಇವಾಗ, ಓಕೆ. ಸೊ ಇನ್ ಕೇಸ್ ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದಿದ್ರೆ ಅದು ನಿಮಗೆ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಪೆಂಡುಲಮ್ ನಮ್ಗೆ ಎಲ್ಲದಕ್ಕೂ ಆನ್ಸರ್ ಕೊಡ್ತಾ ಇದೆ. ಸೊ ಆಫ್ಕೋರ್ಸ್ ನಾವು ಇದನ್ನು ಚೆಕ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಓಕೆ. ಎಸ್, ಸೊ ಇಟ್ ಈಸ್ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಸೊ ನಿಮ್ಮ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ಆ್ಯಂಡ್ ಇದು ಸಿಕ್ಕ ಮೇಲೆ ನಿಮ್ಗೆ ಏನು ಓಕೆ, ಸ್ಟಾರ್ಟಿಂಗಲ್ಲೇ ಅದು ಹೋಗ್ಬಿಡ್ತು ಯಾವುದಕ್ಕೆ, ಪಾಸಿಟಿವ್ಲಿ ಟ್ರಾನ್ಸ್ಫಾರ್ಮಿಂಗ್. ಓಕೆ, ಈ ಒಂದು ವಿಷಯ ನೀವೇನು ಕೇಳ್ತಾ ಇದ್ದೀರಾ ಅಲ್ವಾ, ಇದು ನಿಮ್ಮ ಲೈಫಿಗೆ ಬಂದರೆ ಅಥವಾ ಅದು ನಿಮಗೆ ನೀವು ಅಂದ್ಕೊಂಡದ್ದು ಸಿಕ್ಕಿಬಿಟ್ರೆ ನಿಮ್ಮ ಲೈಫಲ್ಲಿ ತುಂಬ 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 ಪಾಸಿಟಿವ್ ಚೇಂಜಸ್ ಆಗುತ್ತೆ. ಯು ವಿಲ್ ಬಿ ದ ಹ್ಯಾಪಿ ಪರ್ಸನ್. ಸೊ ಪಾಸಿಟಿವ್ಲಿ ಟ್ರಾನ್ಸ್ಫಾರ್ಮಿಂಗ್ ಅಂತ ಹೇಳಿದ್ರೆ ನೀವು ಪಾಸಿಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅದು ಹೇಗೆ ಎಷ್ಟು ಅಕ್ಯುರೇಟಾಗಿ ಬಂತು ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಅಂದರೆ ಏನು, ಇಲ್ಲಿ ಬರೆದಿದೆ ಅಲ್ವಾ, ಎನರ್ಜಿ ಮೇಂಟೆನೆನ್ಸ್ ಇಸ್ ಕೀಪಿಂಗ್ ಥಿಂಗ್ಸ್ ಮೂವಿಂಗ್ ಫಾರ್ವರ್ಡ್ಸ್ ಒನ್ಸ್ ಯು ಸ್ಟಾರ್ಟ್. ಸೊ ನೀವು ಇನ್ನೂ ಆ್ಯಕ್ಷನ್ ತೊಗೋಬೇಕು. ಯಾರಿನ್ನ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಿಲ್ಲ ಅಥವಾ ಸ್ಟಾರ್ಟ್ ಮಾಡಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದೀರಾ, ನೀವು ಇನ್ನೂ ಆ್ಯಕ್ಷನ್ ತೊಗೋಬೇಕು ಅಥವಾ ನಿಮ್ಮನ್ನು ನೀವು ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು, ಓಕೆನಾ. ಸೊ ಒಂದು ಸಲ ನಿಮಗಿದು ಸಿಕ್ಕು, ನೀವು ಅದನ್ನು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಇಟ್ಸ್ ಅ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್. ನಿಮಗೆ ತುಂಬ ಪಾಸಿಟಿವ್ ವಿಷಯಗಳು ನಿಮ್ಮಲ್ಲಿ ಬರ್ತಾ ಹೋಗುತ್ತೆ, ನೀವು ಅದನ್ನು ಎಂಜಾಯ್ ಮಾಡ್ತಾ ಹೋಗ್ತೀರಾ. ಐ ಹೋಪ್ ಈ ರೀಡಿಂಗ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು 30 ಡೇಸಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ, ಡೋಂಟ್ ವರಿ. ಆ್ಯಂಡ್ ನಿಮ್ಮ ಎನರ್ಜಿನ ಸ್ವಲ್ಪ ಸ್ಟ್ಯಾಗ್ನೆಂಟಾಗಿ ಇಟ್ಕೊಳ್ಳಿ, ಆದಷ್ಟು ಬ್ಯಾಲೆನ್ಸ್ ಮಾಡಿ, ಮೇಂಟೈನ್ ಮಾಡಿ, ಓಕೆ. ಸೊ ಅದು ಒಂದು ಸಲ ನಿಮಗೆ ಸಿಕ್ಕರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋಗುತ್ತೆ ಇನ್ ಅ ಪಾಸಿಟಿವ್ ವೇ. ಎಸ್, ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಪೋರ್ಟಲ್ಸ್ಗಳನ್ನು ಯಾರೂ ದಯವಿಟ್ಟು ಮಿಸ್ ಮಾಡಬೇಡಿ. ಆ್ಯಂಡ್ ಪ್ರತಿಯೊಂದು ರೆಮಿಡಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಅಲ್ವಾ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಸಕ್ಸಸ್ ಸ್ಟೋರೀಸ್. ಅದಕ್ಕಿಂತಲೇ ಸಪ್ರೇಟ್ ವಿಡಿಯೋ ಬರ್ತೀನಿ. ಒಬ್ಬರು ಮನೇನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅದನ್ನು ಓದಿದ್ರೇ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆ. ಥ್ಯಾಂಕ್ ಯು ಸೋ ಮಚ್.